ಗೈಸ್ ಟುಡೇ ನಮ್ಮ ಊರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಮ್ಮ ಶಿಷ್ಯ ಮತ್ತು ನನ್ನ ಮಗಳು ಇನ್ನು ಬಾಕಿ ಎಲ್ಲ ಬಸ್ಸಲ್ಲಿ ಬರ್ತಾಯಿದ್ದಾರೆ. ಸೊ ಅಂತೂ ಇಂತೂ ನಮ್ಮೂರಿಗೆ ಎಂಟ್ರಿ ಕೊಟ್ಟೆ ಡಿ ಸಾಲುಂಡಿ ಗ್ರಾಮಕ್ಕೆ. ಸೊ ಫಸ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಅಪ್ಪನಿಗೆ ಒಂದು ನಮಸ್ಕಾರ ಕೊಡ್ಬಿಟ್ಟು ನನ್ನ ತಮ್ಮನಿಗೆ ಒಂದು ನಮಸ್ಕಾರ ಮಾಡ್ಕೊಂಡೆ. ಸೊ ಮಿಸ್ ಯು ಅಪ್ಪ, ಮಿಸ್ ಯು ತಮ್ಮ ಅಂದ್ಬಿಟ್ಟು. ಸೊ ಅಲ್ಲಿ ಒಂದು 2 ನಿಮಿಷ ಶಿಷ್ಯನ ಮಲಗಿಸ್ಬಿಟ್ಟು ನಾವು ಒಂದು 2 ನಿಮಿಷ ನಮ್ಮ ಮನೇಲಿ ನೆಮ್ಮದಿಯಾಗಿ ಮಲ್ಗೋಣ ಅಂದ್ಬಿಟ್ಟು ಒಂದು 2 ನಿಮಿಷ ಮಲಗಿದೀವಿ. ಸೊ ಇದೇ ನಮ್ಮ ಊರಿನ ಸರ್ಕಲ್, ಡಿ ಸಾಲುಂಡಿ ಗ್ರಾಮದ ಸರ್ಕಲ್. ಸೊ ಇಲ್ಲಿ ನಾನು ಆಡಿ ಬೆಳೆದು ಕುಣಿದಾಡಿರೋ ದಿನಗಳು ಮೆಮೊರಿ ಅಂತೂ ಮರೆಯೋಕ್ಕಂತೂ ಸಾಧ್ಯನೇ ಇಲ್ಲ. 24 ಗಂಟೆ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಅವಾಗೆಲ್ಲ ಓದಬೇಕಾದ್ರೆ ಎಲ್ಲ ಇಲ್ಲೇ ಇದೆಲ್ಲ ಮೆಮೊರಿ. ಈಗ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ. ಸೊ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ಸೊ ಇದು ನಮ್ಮ ತಾಯಿಯವರ ತಾಯಿ. ಸೊ ನಮ್ಮ ಅಜ್ಜಿ 83 years ಹೆಂಗಿದ್ದಾರೆ ಇನ್ನು. ಸೊ ಅದನ್ನು ಮುಗಿಸ್ಕೊಂಡು ನಮ್ಮ ತಾಯಿನ ಮೈಸೂರು ಕರ್ಕೊಂಡು ಹೋಗಬೇಕಿತ್ತು. ಸೊ ನಾನು ಬೈಕಲ್ಲಿ ಮೈಸೂರು ಕರ್ಕೊಂಡು ಹೋಗ್ತಿದ್ದೆ. ಸೊ ಕೋಟಿ ಕ್ಷೇತ್ರ ಸುತ್ತಬದ್ದು ನಮ್ಮ ತಾಯಿನ ಈ ಥರ ಒಂದು ರೌಂಡ್ ಕರ್ಕೊಂಡು ಹೋದರೆ ಅದರಲ್ಲಿರೋ ಮಜಾನೇ ಬೇರೆ. ತಾಯಿಗಿಂತ ದೊಡ್ಡ ದೇವರು ಯಾರಿಲ್ಲ. ಫ್ರೆಂಡ್ ಮಾತಾಡ್ಸುಮ್ಮ ಅಂತ ಶೇವಿಂಗ್ ಶಾಪ್ ಅಂಗಡಿಗೆ ಬಂದೆ. ಸೊ ಅವನು ಫುಲ್ ಬ್ಯುಸಿ ಇರೋದ್ರಿಂದ ಸೊ ನಾನು ಹಿಂಗೆ ಹೊರಗಡೆ ಡಿಸ್ಟರ್ಬ್ ಮಾಡಬೇಡ ಅಂತ ಇದ್ದೆ. ಸೊ ಫುಲ್ ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ನಾನು ಹೊರಟಿದ್ದೆ ಸೀದಾ ನಮ್ಮ ದೇವಸ್ಥಾನಕ್ಕೆ. ಜಸ್ಟ್ ನಮ್ಮ ಮನೆಯಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಸುಧಾನೇ ಇಲ್ಲ ಅಲ್ಲಿ ಐತೆ ದೇವಸ್ಥಾನ, ಸ್ವಲ್ಪ ದೂರನೇ. ಸೊ ಆಗಲೇ ಅಂಗಡಿಗಳ ಮುಂಗಟ್ಟುಗಳೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದಾರೆ. ಸೊ ಆಲ್ಮೋಸ್ಟ್ ನಾಳೆ ಜಾತ್ರೆ ಇರೋದ್ರಿಂದ ಇವಾಗೆಲ್ಲ ಪ್ರಿಪೇರ್ ಆಗ್ತಿದೆ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸೊ ವೀರೇಂದ್ರ ಹೆಗ್ಗಡೆಯವರು ಮತ್ತು ಇನ್ನು ಸ್ವಾಮೀಜಿಗಳೆಲ್ಲ ಬರುವ ಸಂಭವ ಇದೆ. ಸೊ ನಾಳೆ ಮೀಟಿಂಗ್ಗೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಭಾಳ ಟೈಟಾಗಿದೆ. ಸೊ ಇದೇ ನಮ್ಮ ಊರಿನ ದೇವಸ್ಥಾನ. ಸೊ ಇದು ನಾನು ಮಧ್ಯಾಹ್ನದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿರೋದು. ಸೊ ಲೈಟಿಂಗ್ಸ್ ವೀಡಿಯೋನ ನಾನು ಮುಂದಿನ ಬ್ಲಾಗ್ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವಿವಿಧಾದ ಅಲಂಕಾರಗಳು ಈಗ ನಡೀತಾ ಇದ್ದಾವೆ. ಸೊ ಇವಾಗ ಜಸ್ಟ್ ರೆಡಿ ಮಾಡ್ತಾಯಿದ್ದಾರೆ ಎಲ್ಲನೂ. ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮುಗಿದಿದೆ. ಸೊ ಕಲೆಕ್ಷನ್ ಒಂದು ಬಾಕಿ ಇದೆ. ಸರಿ ಅಂದ್ಬಿಟ್ಟು ನಾನು ಹೋಗಿದ್ದೆ ಅಡುಗೆ ಮನೆ ಸೈಡು. ಸೊ ಲಕ್ಷಾಂತರ ಜನ ಸೇರುವ ಸಂಭವ ಇರೋದರಿಂದ ಈಗ 3 ದಿನಗಳ ಅನ್ನದಾನ ಇಟ್ಕೊಂಡಿದ್ದಾರೆ, 3 ದಿನ. ಸೊ ನೈಟ್ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದಾರೆ ಆವಾಗಲೇ ನೋಡಿ. ಸೊ ನೈಟ್ ಊಟಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ ನಮ್ಮ ಅಣ್ತಂದಿರೆಲ್ಲ ಸೇರಿ. ಸೊ ಇದು ಕ್ಯೂ ಪ್ರಕಾರ ಊಟಕ್ಕೆ ಬರುವ ಜಾಗಗಳು. ಸೊ ಜಾಸ್ತಿ ಕ್ರೌಡ್ ಇರೋದ್ರಿಂದ ಜನಗಳ ಸಂಖ್ಯೆ ಜಾಸ್ತಿ ಇದೆ. ಸೊ 3 ಊರು ಸೇರಿ ಮಾಡುವಂಥ ಹಬ್ಬ ಇದು, ಓಕಳಿ ಹಬ್ಬ ಅಂತ. ಸೊ ನೋಡಿ ನೋಡ್ಬೋದು ಪಾತ್ರೆ ದಿನಗಳೆಲ್ಲ. ಸೊ ಇನ್ನೂ ಪ್ರಿಪೇರ್ ರೆಡಿ ಮಾಡ್ತಾಯಿದ್ದಾರೆ ನೈಟು ಊಟಕ್ಕೆ ವ್ಯವಸ್ಥೆ ಬರುವಂಥ ಭಕ್ತಾದಿಗಳಿಗೆಲ್ಲ. ಸರಿ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಮಾಡ್ಕೊಂಡೆ. ಸೊ ನಮ್ಮ ವಿವಿಧ ದೇವಸ್ಥಾನಗಳೆಲ್ಲ ಒಂದು ವೀಡಿಯೋ ತಗೊಂಡೆ. ಸೊ ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದೆ ಫಂಕ್ಷನ್ ಹಾಲ್ ಹತ್ರ. ಸೊ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಭಾಳ ಟೈಟಾಗಿದೆ. ಸರಿ ಅದನ್ನು ಮುಗಿಸ್ಕೊಂಡು ನಾನು ಬಂದೆ ನಮ್ಮ ಅಜ್ಜಿ ಹತ್ರ, ಅಂದರೆ ನಮ್ಮ ತಾಯಿಯವರ ತಾಯಿ. ಸೊ ನನ್ನನ್ನು ಎತ್ತಿ ಸಾಕಿರೋಂಥ ತಾಯಿ. 1-2 ಫೋಟೋ ತಗೊಳ್ತೀನಿ ರಾಮಂದಾಗಿ, ಸ್ವಲ್ಪ ಸ್ಮೈಲ್ ಕೊಡು ಅಂದೆ. ಯಾಕೆ ಬಿಡಪ್ಪ ಅಂದು. ಸೊ ತಾಯಿ ಪ್ರೀತಿಗಿಂತ ದೊಡ್ಡ ಮಿಗಿಲಿಲ್ಲ. ಅದನ್ನು ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಮನೇಲಿ ಪ್ರಿಪೇರ್ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ರು. ಸ್ವಲ್ಪ ಎನರ್ಜಿ ಬರಲಿ ಅಂದ್ಬಿಟ್ಟು ಹಾಲು ತಂದುಕೊಟ್ಟೆ, ಕುಡಿರಮ್ಮ ಅಂದ್ಬಿಟ್ಟು. ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಬೈ ಫ್ರೆಂಡ್ಸ್. ಅವ್ವ ಮಾನವ ತಾಯಿ